ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ತಮಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮದು ಗಾಡಿ ಸೇಲ್ಗಿರುವಂಥದ್ದು 8 ಫೋಟೋ ಕಳಿಸಿದ್ರೆ ಸಾಕು, ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಎಲ್ಲ ಗಾಡಿದು ನಿಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ, ಯಾವುದೇ ಒಂದು ಕಾರಣಕ್ಕೂ ನಮಗೆ ಕಾಲ್ ಮಾಡ್ಕೋಬೇಡಿ, ಜಸ್ಟ್ ಫೋಟೋ ಕಳಿಸಿ ನಾವೇ ನಿಮಗೆ ಪ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ವೀಕ್ಷಕರೇ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋತ್ತಿರ ಸಬ್ಸ್ಕ್ರೈಬ್ ಆಗಿ ಹಾಗೆ 4 ಜನಕ್ಕೂ ಶೇರ್ ಮಾಡಿ. ಗಾಡಿ ಬಗ್ಗೆ ಏನು ಹೇಳಿದ್ರೆ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಹಾಂ ನಮಸ್ತೆ, ಹೇಳಿ ಸರ್. ಸರ್, ನಮಗೊಂದು ಟಾಟಾ ಇಂಡಿಕಾ DLS ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹಾಂ ಹೌದು ಸರ್. ಓಕೆ, ಇಂಡಿಕಾನಾ ಇಂಡಿಗೋನಾ ಇದು? ಇಂಡಿಕಾ ಸರ್. ಓಕೆ ಸರ್. ಓನರ್ ಎಷ್ಟಾಗಿದ್ದೀರ ತಾವು ಗಾಡಿಗೆ? ನಾವು 7ನೇದವ್ರು ರೀ. 7 ಓನರ್ ಆಗಿದ್ದಾರಾ? ಹಾಂ, ಈಗ ತೊಗೊಳೋರು 8ನೇದವ್ರು. ಓಕೆ ಸರ್. ಮಾಡಲ್ ಏನೈತ್ರಿ ಗಾಡಿ ಇದು? 2007 ಐತೆ ಸರ್. ಮಾಡಲ್ ಕೂಡ 2007 ಐತ್ರಿ, ಓನರ್ ಕೂಡ 7 ಆಗಿದ್ದಾರೆ. ಗಾಡಿ ತೊಗೊಳೋರು ನಿಮ್ಮದು 8ನೇ ಓನರ್ ಆಗ್ತಾರೆ ರೀ. ಹೌದು ಸರ್. ರನ್ನಿಂಗಲ್ಲಿ ಎಷ್ಟು ಓಡಿಸಿದೆ ಸರ್ ಇಲ್ಲಿ ತನಕ ಕಿಲೋಮೀಟ್ರ್ ಗಾಡಿ? ರನ್ನಿಂಗಲ್ಲಿ ಚೆಕ್ ಮಾಡಿಲ್ಲ ಸರ್ ನಾವು ಅದು. ಓಲ್ಡ್ ಮಾಡಲ್ ಇದ್ರೆ ಎಷ್ಟಾದರೂ ಓಡಿರ್ಬೋದು, ಮೀಟ್ರ್ ಕೂಡ ಬಂದ್ ಆಗಿರ್ಬೋದು, ರನ್ನಿಂಗ್ ಏನು ಲೆಕ್ಕದಲ್ಲಿಲ್ಲ. ಹೌದು ಸರ್, ಹೌದು. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು ಎಷ್ಟು ಐತ್ರಿ? ಒಂದು 70% ಐತೆ ಸರ್. 70% ತನಕ ಟೈರ್ ಐತ್ರಿ? ಎಸ್ ಸರ್. ಓಕೆ. ಸ್ಟೆಪ್ನಿ ಕೂಡ ಐತ್ರಿ? ಐತೆ ಸರ್, ಸ್ಟೆಪ್ನಿ ಐತೆ ರೀ. ಓಕೆ. ಗಾಡಿ ಇಂಜನ್ ಕಂಡೀಷನ್ ರೀ ಸರ್, ಗಾಡಿ ಬಾಡಿ ನೆನಪಿಲ್ಲ, ಓಲ್ಡ್ ಮಾಡಲ್ ಇದ್ದರೂ ಕೂಡ ತಾವು ಇಂಜನ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಾ? ಇಂಜನ್ ಫುಲ್ ಕಂಡೀಷನ್ ಐತೆ ಸರ್. ಓಕೆ. ಇಲ್ಲಿ ತನಕ ತಮ್ಮದು ಇಂಜನ್ ಮೇಲೆ ಕೆಲಸ ಆಗಿತ್ತು ಏನು ಸಿವಿಲ್ ಇಂಜನೇ ಇರೋದು? ಏನಿಲ್ಲ ಸರ್, ಕೆಲಸ ಅನ್ನೋಕೆ ನಾ ಏನು ಮಾಡಿಸಿಲ್ಲ. ಹ್ಞೂ. ಆಯಿಲ್ ಚೇಂಜ್ ಮಾಡ್ಸೀನಿ ಅಷ್ಟೇ ನೋಡಿ ಸರ್. ಓಕೆ. ನಿಮ್ಮ ಕೈಯಾಗಿ ಎಷ್ಟು ವರ್ಷ ಐತ್ರಿ ನೀವು ತೊಗೊಂಡು ಗಾಡಿ? ನಾ ತೊಗೊಂಡು ಒಂದು 1.5 ವರ್ಷ ಆಯ್ತು ಸರ್. 1.5 ವರ್ಷದಾಗ ನಿಮಗೇನು ಪ್ರಾಬ್ಲಮ್ ಏನು ಬಂದಿಲ್ಲ ರೀ ಇಂಜನ್ ಮೇಲೆ? ಏನಿಲ್ಲ ಸರ್. ಓಕೆ. ಇದು ಡೀಸೆಲ್ ವೇರಿಯಂಟ್ ಅಲ್ಲ? ಹಾಂ, ಡೀಸೆಲ್ ವೇರಿಯಂಟ್ ಸರ್. ಏನು ಕೊಡುತ್ತೆ ಮೈಲೇಜು? ಒಂದು 22-25 ಮಟ್ಟ ಕೊಡ್ತದೆ ಸರ್. ಓಕೆ. ವೈಟ್ ಬೋರ್ಡ್ ಇದು? ಹಾಂ, ವೈಟ್ ಬೋರ್ಡ್ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣಪಟ್ಟ ಮನೆ ಕೆಲಸ ಈ ಥರನೂ ಇಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ? ಅಂಥದ್ದೇನಿಲ್ಲ ಸರ್, ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಇದ್ದಾವೆ. ಸಣ್ಣ ಪುಟ್ಟ ಕ್ರ್ಯಾಸಸ್ ಐತ್ರಿ? ಆಯ್ತು ಸರ್. ಓಕೆ. ಓಲ್ಡ್ ಮಾಡಲ್ ಆದಂದ ಬಳಿಕ ಇವೆಲ್ಲ ಇದ್ದಿದೆಯಲ್ಲ? ಹಾಂ, ಇದ್ದಿದೆ ಸರ್. ಓಕೆ. ಮೇಜರಾಗಿ ಯಾವುದೂ ಇಲ್ಲ? ಮೇಜರಾಗಿ ಯಾವುದೂ ಇಲ್ಲ ಸರ್. ಓಕೆ ಸರ್. ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸು ಅಂದರೆ ಪವರ್ ಸ್ಟೇರಿಂಗು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಬರುತ್ತಾ ಇಲ್ವಾ ಇದಕ್ಕೆ? ಪವರ್ ಸ್ಟೇರಿಂಗ್ ಸರ್. ಓಕೆ. ಪವರ್ ವಿಂಡೋ ಇದೆಯಾ? ಪವರ್ ವಿಂಡೋ ಇಲ್ಲ ಸರ್. ಒಟ್ಟು 4 ಮ್ಯಾನುವಲ್ ಐತ್ರಿ? ಹಾಂ ಸರ್. ಓಕೆ. ಶೀಟ್ ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟಿಂಗು ಎಲ್ಲ ನೀಟ್ ಆ್ಯಂಡ್ ಕಂಡೀಷನ್ ಇರೋದಾ? ಹಾಂ, ನೀಟ್ ಆ್ಯಂಡ್ ಕಂಡೀಷನ್ ಇದೆ ಸರ್. ಸಿಸ್ಟಮ್ ಏನಾದರೂ ಹಾಕ್ಸಿದ್ರಾ ಮ್ಯೂಸಿಕ್ಕು? ಹಾಂ, ಸಿಸ್ಟಮ್ ಇದೆ ಸರ್. ಆಯ್ತು. ಹಾಂ ಸರ್. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ತಮ್ಮದು ಟಾಟಾ ಇಂಡಿಕಾ ಕಾರಿಗೆ? ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಐತೆ ಸರ್. ಇನ್ಸೂರೆನ್ಸ್ ಒಂದು ಡ್ಯೂ ಐತೆ ಸರ್, ಅವರೇ ತುಂಬ್ಕೋಬೇಕು ಸರ್ ತೊಗೊಂಡವ್ರು. ಡಾಕ್ಯುಮೆಂಟ್ಸು ಕರೆಕ್ಟ್ ಅದ ಅಂತ ಹೇಳಕತ್ತೀರಿ, FCನೂ ರನ್ನಿಂಗ್ ಐತಿ. ಇವಾಗ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗೈತಿ, ತೊಗೊಳೋರೆ ನಿಮ್ದು ಗಾಡಿ ತೊಗೊಳೋರೆ ಅವರೇ ಕಟ್ಕೋಬೇಕು ರೀ? ಹೌದು ಸರ್, ಅವರೇ ಕಟ್ಕೋಬೇಕು. ಓಕೆ. ಇದು ಅದಕ್ಕೊಂದು 2-3 ಸಾವಿರ ಬರ್ತೈತೆ ರೀ ಖರ್ಚು? ಹೌದು ಸರ್. ಓಕೆ. ಇನ್ನು ರೇಟ್ ಅಂತ ಹೇಳೋದಾದ್ರೆ ಈ ಕಾರ್ ಗಾಡಿಗೆ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ರೇಟ್ ಅಂತ ಹೇಳಿದ್ರೆ 75,000 ಹೇಳ್ತೀವಿ ಸರ್. ಹ್ಞೂ. 70, 67 ಮಟ್ಟ ಬಂದ್ರೆ ಕೊಡ್ತೀವಿ ಸರ್. ಓಕೆ ರೀ. ಮಾಡಲ್ಲ 2007 ಐತಿ, ಓನರ್ ಕೂಡ ತಾವು 7 ಆಗಿದ್ದೀರ, ಗಾಡಿ ತೊಗೊಳೋರು 8 ಆದರೂ ಕೂಡ ತಾವು ಹೇಳಕತ್ತಿದ ರೇಟ್ ಕೂಡ 75,000. ನಮ್ಮ ಕಡೆಯಿಂದ ಬರೋರಿಗೆ ಇಲ್ಲ 70ಕ್ಕೆ ಅಥವಾ 67ಕ್ಕೂ ನೀವು ಕೊಡೋಕೆ ರೆಡಿನೇ ಇದ್ದೀರಾ? ಹಾಂ, ಓಕೆ ಸರ್. ನಿಮ್ಮ ಕಡೆಯಿಂದ ಬಂದರೆ ರೀಸನೇಬಲ್ ಮಾಡಿಕೊಡ್ತೀವಿ ಸರ್. ಇನ್ನು 67ರಾಗೂ ಕಡಿಮೆ ಮಾಡಿಕೊಡ್ತೀರಾ? ಹೌದು ಸರ್. ಓಕೆ ಸರ್. ಇವಾಗ ಇನ್ಶೂರೆನ್ಸ್ ಒಂದು ಅವರೇ ಕಟ್ಕೋಬೇಕು ಗಾಡಿ ತೊಗೊಂಡ್ರಿ? ಹೌದು 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 ಸರ್. ಓಕೆ. ಈಗ ನಿಮ್ಮದು ಟಾಟಾ ಇಂಡಿಕಾ ಕಾರ್ ತೊಗೊಂತಾರಂದ್ರೆ ಅವರಿಗೆ ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಒಂದು ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಗಾಡಿನೂ ಸಿಗಾಕತ್ತದ ಅಂತ ಹೇಳ್ಬೋದು. ಹಾಂ ಸರ್. ಹೌದಾ? ಹೌದು ಸರ್. ಓಕೆ. ಇದು ಗಾಡಿ ಇರೋದು ಲೊಕೇಶನ್ ಸರ್? ಧಾರವಾಡ ಸರ್. ಧಾರವಾಡ ಏನು ಸಿಟಿಯಾಗ ಐತ್ರಿ, ನಕ್ಕಪಕ್ಕ ಹಳ್ಳಿಗೆ ಏನು ಬರ್ಬೇಕು ರೀ? ಧಾರವಾಡ ಸಿಟಿಲೇ ಬರ್ಬೇಕು ಸರ್. ಓಕೆ. ತಮ್ಮದು ಅಲ್ಲೇನಾದರೂ ಏರಿಯಾ ಮಾಳ್ಮಡ್ಡಿ ಅಂತ ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ, ಹಾಕಿವಿ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಆಯ್ತು ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.